ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಈ ಒಂದು ಯಾನದಲ್ಲಿ 20ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದು ಭಾರತೀಯ ಸಿನಿಮಾಗಳು, ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಆಗಲಿ, ಈ ಒಂದು ಸಿನಿಮಾ ಸಾಕಷ್ಟು ಜನಪ್ರಿಯತೆ ಪಡೆಯಲು, ಪ್ರಸಿದ್ಧವಾಗಲು ಪ್ರಮುಖವಾದ ಒಂದು ಮಾಧ್ಯಮ, ಅದರ ಕೊಡುಗೆ ಭಾಳಷ್ಟಿದೆ. ಆ ಮಾಧ್ಯಮವೇ ಆಕಾಶವಾಣಿ. ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡೋಣ. ಘಟನೆಗಳನ್ನು ಒಂದಷ್ಟು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಮುಂಚೆ ಅಂದರೆ 1952ರಿಂದ 1961ರವರೆಗೆ ಕೇಸ್ಕರ್ ಅಂತ ಹೇಳಿ ಕೇಂದ್ರದ ಪ್ರಸಾರ ಮಂತ್ರಿಗಳಾಗಿರ್ತಾರೆ. ಆಗ ಆಕಾಶವಾಣಿಯಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳನ್ನು ಬಿತ್ತರಿಸ್ತಾ ಇರ್ತಾರೆ. ಇದಕ್ಕೆ ಒಂದು ತರಹದ ಜನ ಭಾಳಷ್ಟು ಹುಚ್ಚೆದ್ದು ಹಾಡನ್ನು ಕೇಳಬೇಕು ಅಂಥೇಳಿ ದಿವಸ ಕಾಯ್ತಾ ಇರ್ತಾರೆ. ಅಷ್ಟು ಒಂದು ಒಂಥರ ಫ್ಯಾನ್ ಆಗಿಬಿಟ್ಟಿರ್ತಾರೆ ಅದಕ್ಕೆ. ಯಾವಾಗಲೂ ಕೂಡ ಯಾವಾಗ ಬರುತ್ತೆ ಆ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಇನ್ನೊಂದು 3 ಕಡೆ ಎಲ್ಲನೂ ಕೂಡ ಕೂತ್ಕೊಂಡು ಕೇಳೋದು ಭಾಳಷ್ಟು ಜನಕ್ಕೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಕೇಸ್ಕರ್ ಅವ್ರು ಏನು ಮಾಡ್ತಾರೆ, ಇದು ಅಶ್ಲೀಲತೆಯ ಇದಾಗತ್ತೆ, ಅದಕ್ಕೋಸ್ಕರ ನಾವು ಈ ಒಂದು ಸಿನಿಮಾ ಗೀತೆಗಳನ್ನು ನಾವು ಪ್ರಸಾರ ಮಾಡೋದು ಬೇಡ, ನಿಲ್ಲಿಸ್ಬಿಡೋಣ, ಕೇವಲ ಶಾಸ್ತ್ರೀಯ ಸಂಗೀತ ಮತ್ತು ಜನಪದ ಸಂಗೀತ, ಲೋಕಗೀತೆ ಇಷ್ಟೇ ಮಾತ್ರ ಇದ್ಕೊಳ್ಳಿ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಇದರಿಂದ ಆ ಗೀತೆಗಳ ಪ್ರೇಮಿಗಳಿಗೆ, ಅದನ್ನೇ ಪ್ರೀತಿಸಿದವರಿಗೆ, ದಿವಸವೂ ಕೂಡ ಕಾಯ್ಕೊಂಡು ಅದನ್ನು ಕೇಳಬೇಕು ಅಂತ ಕಾತುರರಾಗಿ ಚಡಪಡಿಸುತ್ತಿದ್ದವ್ರಿಗೆ ಹೇಗಾಗಿರಬೇಡ, ಒಂಥರ ತಣ್ಣೀರೇರಿಸಿದಂಗೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಶ್ರೀಲಂಕಾ ರೇಡಿಯೋ ಸಿಲೋನ್ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸುತ್ತೆ. ಈ ಥರ ಸಿನಿಮಾ ಗೀತೆಗಳಿಗೆ, ಹಿಂದಿ ಸಿನಿಮಾ ಗೀತೆಗಳಿಗೆ ಅಂತಲೇ ಒಂದು ರೂಪಿಸುತ್ತೆ. ಅದರಲ್ಲಿ ಒಂದು ವಿಶೇಷ ನಿರೂಪಣೆಯನ್ನು ಅದಕ್ಕೆ ಶುರು ಮಾಡುತ್ತೆ. ಅಂದರೆ ಈ ಆಕಾಶವಾಣಿಯಿಂದ ಅವಾಗ ಕೊಡ್ತಿದ್ದಂಥ ಕಾರ್ಯಕ್ರಮಗಳು, ಒಂದು ಸಿನಿಮಾ ಗೀತೆಗಳಿಗೆ, ಸಿನಿಮಾಗೆ ಅಂತಲೂ ವಿಶೇಷ ಕಾರ್ಯಕ್ರಮಗಳು ಇರ್ತಾಯಿತ್ತು. ಜೊತೆಗೆ ವಿಶೇಷ ರೀತಿಯ ನಿರೂಪಣೆಗಳನ್ನು ಕೂಡ ಅಲ್ಲಿ ಮಾಡ್ತಾಯಿದ್ರು. ಈ ರೀತಿ ಒಂದು ಸಿನಿಮಾ ಜನಪ್ರಿಯತೆಗೊಳ್ಳಲು ಕಾರಣ ಆಗುತ್ತೆ. ಆಗ ಸಿನಿಮಾ ಗೀತೆಗಳನ್ನು ಕೇಳ್ತಿದ್ದವರೆಲ್ಲ ಆಕಾಶವಾಣಿ ಕೇಳೋದನ್ನು ಬಿಟ್ಬಿಟ್ಟು ಎಲ್ಲರೂ ಕೂಡ ರೇಡಿಯೋ ಸಿಲೋನ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಅದು ಸಾಕಷ್ಟು ಪಾಪ್ಯುಲರ್ ಆಗಿಬಿಡುತ್ತೆ. ಒಂದು ಉದಾಹರಣೆಯನ್ನು ನಾನು ಈ ಸಂದರ್ಭ ಕೊಡೋದಕ್ಕೆ ಇಷ್ಟಪಡ್ತೀನಿ. नमस्ते बहनों और भाइयों, मैं आपका दोस्त बोल रहा हूँ और आज बड़े ही कम शब्दों से सुनाना चाहता हूँ. फिल्म आपको याद आ गई ना? जी हाँ, जाने माने कलाकार अभिनेता राजेश खन्ना का दाग, और इसमें जादूगर किशोर दा ने गाया है. मेरे दिल में आज क्या है तो कहे तुम्हें बता दूं, मेरे दिल में आज क्या है तो कहे तुम्हें बता दूं, तेरी जुल्फ फिर संवारूं तेरे मांग फिर से जादू, मेरे दिल में आज क्या है तू कहे तुम्हें बता दूं. ಇದು ಈ ರೀತಿಯ ಕಿಶೋರ್ ಕುಮಾರ್ ಅವರ ಒಂಥರ ಜಾದು ಅಂತಲೇ ಹೇಳಬಹುದು. ಅವರ ಒಂದು ಹಾಡುಗಾರಿಕೆ, ಗಾರುಡಿಗ ಅವರ ಹಾಡುಗಾರಿಕೆ, ಮೊಹಮ್ಮದ್ ರಫೀದಿರ್ಬೋದು, ಮುಖೇಶ್ ಅವ್ರದ್ದು ಅವ್ರದ್ದೇ ಆದಂಥದ್ದು ದಾಟಿದಿರ್ಬೋದು, ಸೈಗಾಲು, ಹಳೆಬ್ರು ಎಲ್ಲರದನ್ನು ಎಲ್ಲ ಸಿನಿಮಾ ಗೀತೆಗಳನ್ನು ಅದರ ವಿಶೇಷತೆಯನ್ನು ಹೇಳ್ತಾ ಬಿತ್ತರಿಸ್ತಾ ಬರ್ತಾರೆ. ಅದು ಭಾಳಷ್ಟು ಇದನ್ನು ಈ ತರಹದ್ದು ಮಾಡ್ತಿದ್ದವರು ನಿಮಗೆ ಯಾರಿಗೆ ಗೊತ್ತಿದೆ, ಅಮೀನ್ ಸಯಾನಿ ಅವರು ಬಹಳ ಆ ಕಾಲದಲ್ಲಿ ಪಾಪ್ಯುಲರ್ ಆಗಿದ್ದರು, ಪ್ರಸಿದ್ಧರಾಗಿದ್ದರು. ನಂತರ ಈ ಥರ ಇದ್ದರೆ ಆಗೋದಿಲ್ಲ ಅಂಥೇಳಿ 1957ರಲ್ಲಿ ಆಕಾಶವಾಣಿ, ಯಾಕೆಂದರೆ ಇದಕ್ಕೆ ಬರುವಂಥ ಯಾವ್ಯಾವ ಜಾಹೀರಾತು ಬಂತು ಎಲ್ಲ ನಿಂತು ಹೋಗಿರುತ್ತೆ. ಹೀಗಾದರೆ ಸರಿ ಹೋಗಲ್ಲ ಅಂದ್ಬಿಟ್ಟು 1957ರಲ್ಲಿ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಅದೇ ವಿವಿಧ ಭಾರತಿ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾರೆ ಸಿನಿಮಾಗೆ ಸಂಬಂಧಪಟ್ಟಂತೆ. ಇನ್ಸೆ ಮಿಲಿ ಅಂತಿರ್ಬೋದು, ಗೀತ್ಮಾಲಾ ಇರಬಹುದು,
ಮಂಚ ಗೀತೆ ಇರ್ಬೋದು, ಹಲವಾರು ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿ ಕಾರ್ಯಕ್ರಮಗಳಾಗುತ್ತೆ. ಈ ರೀತಿ ಭಾರತೀಯ ಸಿನಿಮಾಗಳನ್ನು ಒಂದು ರೀತಿ ಜನಪ್ರಿಯತೆಗೊಳಿಸೋದ್ರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದ್ದು ಆಕಾಶವಾಣಿ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ. ಬಂಧುಗಳೇ, ಮತ್ತೆ ನಾಳೆ ಬೆಳಗ್ಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಾಳೆಯಿಂದ ಗೀತೆ, ಆ ಗೀತೆಯ ವಿಶೇಷತೆ, ಅದರ ಒಂದು ವಿವರಣೆ, ಅದರೊಂದಿಗೆ ನಮ್ಮ ಕಾರ್ಯಕ್ರಮ ಸತತವಾಗಿ ಅದೇ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತೆ. ನಮಸ್ಕಾರ.